ಹಾಯ್ ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಧರ್ಮರಾಜ್ ಅಂತ. ನಾನು ಈ ವಿಡಿಯೋದಲ್ಲಿ ಏನು ಹೇಳ್ತಾ ಇದ್ದೀನಿ ಅಂತಂದ್ರೆ, ವೈಜ್ಞಾನಿಕ ಪದ್ಧತಿ ಪ್ರಕಾರ ಎರೆಹುಳು ಗೊಬ್ಬರ ತಯಾರಿಸೋದು ಹೇಗೆ ಅಂತ ಹೇಳ್ತಾ ಇದ್ದೀನಿ. ಸೊ ಇದನ್ನ ವೆರ್ಮಿ ಕಂಪೋಸ್ಟ್ ಅಂತ ಹೇಳಲಾಗುತ್ತೆ. ಸೊ ವಿಡಿಯೋ ಕೊನೆವರೆಗೂ ನೋಡ್ತಾ ಇರಿ, ನಿಮಗೆ ಗೊತ್ತಾಗುತ್ತೆ ಇದನ್ನ ತಯಾರಿ ಮಾಡೋಕೆ ಏನೆಲ್ಲ ಮೆಟೀರಿಯಲ್ ಬೇಕಾಗುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ಸೊ ಇದೇ ನೋಡಿ ವರ್ಮಿ ಕಂಪೋಸ್ಟ್ ಬ್ಯಾಗ್. ಸೊ ಇದೇ ಬ್ಯಾಗಲ್ಲಿ ಎಲ್ಲ ಮೆಟೀರಿಯಲ್ ಹಾಕಬೇಕು, ಗೊಬ್ಬರ ತಯಾರಿಸೋ ಮೆಟೀರಿಯಲ್. ಫಾರ್ ಎಕ್ಸಾಂಪಲ್ ನಾವು ಹೇಳೋದಕ್ಕಿಂತ ಇಲ್ಲಿ ರೈತರೊಬ್ರು ಮಾಡ್ತಾ ಇದ್ದಾರೆ ನೋಡಿ. ಇದು ನಾವು ಹೊಲದಲ್ಲಿ ಬೆಳೆದಿರುವಂಥ ತೊಗರಿ ಕಟ್ಟಿಗೆ. ಸೊ ಇದನ್ನ ಕೆಲವರು ಏನು ಮಾಡ್ತಾರೆ ಅಂತಂದ್ರೆ, ಈ ಕಟ್ಟಿಗೆಗಳನ್ನ ಎಲ್ಲ ಒಂದು ದಂಡಿಗೆ ತಳ್ಳಿಬಿಟ್ಟು ಸುಟ್ಟು ಬಿಡ್ತಾರೆ. ಸೊ ಆ ಥರ ಮಾಡೋದ್ರಿಂದ ಏನೂ ಲಾಭ ಇಲ್ಲ. ಬಟ್ ನೀವು ಈ ಥರ ವೆರ್ಮಿ ಕಂಪೋಸ್ಟ್ ಮಾಡಿದರೆ ನಿಮಗೆ ತುಂಬಾನೇ ಬೆನಿಫಿಟ್ ಇದೆ ಅಂತ ಹೇಳ್ತಾ ಇದ್ದೀನಿ. ಜಸ್ಟ್ ಸಿಂಪಲ್, ನೀವು ಯಾವುದೇ ರೀತಿ ಬಂಡವಾಳ ಹಾಕದೆ ಕೇವಲ ವೇಸ್ಟ್ ಕಟ್ಟಿಗೆ ಆಗಿರ್ಬೋದು, ಸೆಗಣಿ ಆಗಿರ್ಬೋದು, ಗೋಮೂತ್ರ ಆಗಿರ್ಬೋದು, ಪ್ರತಿಯೊಂದನ್ನು ಮಿಕ್ಸ್ ಮಾಡಿಬಿಟ್ಟು ಈ ರೀತಿ ವರ್ಮಿ ಕಂಪೋಸ್ಟ್ ಬ್ಯಾಗಲ್ಲಿ ಹಾಕಿದರೆ ಕೇವಲ 45 ದಿನಗಳಲ್ಲಿ ನಿಮಗೆ ಎರೆಹುಳದ ಗೊಬ್ಬರ ರೆಡಿ ಆಗುತ್ತೆ. ಸೊ ಇದನ್ನೆಲ್ಲ ನಿಮ್ಗೆ ಯಾಕೆ ಹೇಳ್ತಾ ಇದೀವಿ ಅಂತಂದ್ರೆ, ನಾವು ಕೂಡ ಇದನ್ನ ಟ್ರೈ ಮಾಡಿ ನೋಡಿದೀವಿ. ಹೀಗೆ ಮಾಡಿದ್ರಿಂದ ನಮಗೆ ಕಡಿಮೆ ಖರ್ಚಿನಲ್ಲಿ ಒಳ್ಳೆ ಆದಾಯ ಸಿಕ್ಕಿದೆ.